ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಪ್ರಾಪಿ ಯೂಟ್ಯೂಬ್ ಚಾನಲ್. ಏನು ಸಿಯಾ ಗುಂಡಿ ಆಗ್ಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಬನ್ನಿ ತೋರಿಸ್ತೀನಿ. ಊರಿಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಮಾಡಿಸ್ಬಿಟ್ವಿ. ಇಲ್ಲಿ ಇಬ್ಬರೇ ಇರ್ತೀವಿ, ಮತ್ತು ಇನ್ನು ಬೇರೆ ಶೆಕೆ ಕಾಲ ಬೇರೆ, ತುಂಬ ಶೆಕೆ ಆಗುತ್ತೆ ಸಿಯಾಗೆ ಅಂತ ಬೇಗನೆ ಮಾಡಿಸ್ಬಿಟ್ವಿ. ಏನೇನೋ ಜಾದು ತೋರಿಸ್ಬಿಟ್ಟು ಮಾಡಿಸಿದ್ವಿ. ಏನು ನೋವಾಗ್ಲಿಲ್ಲ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಹೇಗ್ ಕಾಣಿಸ್ತದಾಳೆ ನನ್ ಗುಂಡಕ್ಕ? ಕಮೆಂಟ್ ಮಾಡಿ. ಸಿಯಾ ಊರಿಗೆ ಬರೋ ದಿನ ಜಾತ್ರೆಗೆ ಹೋದ್ವಿ. ಅಲ್ಲಿ ಆಟ ಆಡೋದೆಲ್ಲ ಆಡ್ಸೋಣ ಅಂತ. ನೀವು ಶಾಕ್ ಆಗ್ತೀರಾ, ಅವಳು ಏನ್ ಮಾಡಿದಾಳೆ ಅಂದ್ರೆ ಮುಂದೆ ನೋಡಿ. ನಾನು ಕೂಡ ಅವಳು ಆಟ ಆಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಆಟ ಆಡೋದ್ಲು ಗೊತ್ತಾ? ಗುಂಡ ಅದ್ವೈತ್ ಇದನ್ನೆಲ್ಲ ಆಟ ಆಡ್ದ, ಕಾಡಿಸ್ತಾ ಇದ್ದ, ಸಿಕ್ಕಾಪಟ್ಟೆ ಆಟ ಆಡ್ದ ಇವನಂತೂ. ಲಾಸ್ಟ್ ಇಯರ್ ಅದ್ವೈತ್ಗೆ ಇನ್ನ 1.5 ಇಯರ್ ಆವಾಗಲೇ ಆಟ ಆಡಿರ್ಲಿಲ್ಲ. ನಾನು ಸಿಯಾ ಆಟ ಆಡಲ್ಲ ಅಂತ ಅನ್ಕೊಂಡಿದ್ದೆ. ಇವಳು 8 ಮಂತ್ಸ್ಗೆನೆ ಆಟ ಆಡ್ತಿದ್ದಾಳೆ. ನನಗೆ ನಗು ಬರ್ತಾ ಇದೆ ಇವಳು ಆಟ ಆಡೋದು ನೋಡಿ. ಈ ವರ್ಷ ಗುಂಡ ಬಿಡ್ತಾನೆ ಇಲ್ಲ, ಎಲ್ಲ ಆಟ ಆಡ್ತಿದ್ದಾನೆ. ಆ ಕಡೆ ಸೋನು ಸಾನ್ವಿ ಆಟ 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 ಆಡ್ತಿದ್ದಾರೆ. ಈ ಕಡೆ ನಾವ್ ಈ ಕಡೆ ಇದ್ವಿ. ಶಬ್ದ ಆಗುತ್ತೆ, ಸಿಯಾ ಭಯ ಪಡ್ತಾಳೆ ಅಂದ್ರೆ ಇವಳು ಮಜಾ ಮಾಡ್ತಿದ್ದಾಳೆ ಎಲ್ಲ ನೋಡ್ತಾ ನೋಡ್ತಾ. ನೋಡಿ ಗುಂಡ ಒಬ್ನೇ ಆಡ್ತಾವನ ಇದನ್ನ ಟ್ರೈನ್. ಇವನು ನೋಡಿದ್ಲು ನಮ್ ಗುಂಡಕ್ಕ, ಅವಳು ಆಟಕ್ಕೆ ಹೋಗ್ಬಿಟ್ಲು. ನಮ್ ಸಾನ್ವಿ ಇದ್ರೆ ಅವಳು ಎಲ್ಲಾದ್ರೂ ಹೋಗ್ತಾಳೆ, ಅದಕ್ಕೆ ಇಟ್ಕೊಂಡು ಕೂರ್ಸಿದ್ವಿ. ಆಟನೂ ಆಡದ್ಲು. ನೋಡಿ ಯಾವ ತರ ನೋಡ್ತಿದ್ದಾಳೆ, ಇದೇನಿದು ಅಂತ. ಗಂಡು ಮರಿ. ಸಾಟರ್ಡೆ ನೈಟೇ ನಾವು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ವಿ. ಸೊ ಬಸ್ಸಿಗೆ ಲೇಟ್ ಆಗ್ತಾ ಇತ್ತು. ಅವತ್ತೇ ನೈಟ್ ಎಲ್ಲ ಆಟ ಆಡೋಕ್ಕೆ ಹೋಗಿದ್ದು. ಒಂದು 8:30 ಅನ್ನೋಷ್ಟರಲ್ಲಿ ಮನೆಗೆ ವಾಪಸ್ ಬಂದು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ವಿ. ಗ್ಯಾಪ್ ಆಗಿದ್ದು ಏನಕ್ಕಂದ್ರೆ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಸಿಯಾಗಿ ಸ್ವಲ್ಪ ಕೋಲ್ಡ್ ಆಗಿತ್ತು, ಅದಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡೆ, ವಾಯ್ಸ್ ಸರಿ ಬರಲ್ಲ ಅಂತ. ನೋಡಿ ನಮ್ಮ ಗುಂಡು ಮರಿ ಹೇಗೆ ಆಟ ಆಡ್ತಿದ್ದಾಳೆ. ನಿಮ್ಮ ಮಕ್ಕಳು 8 ಮಂತ್ಸ್ ಇದ್ದಾಗ ಆಟ ಆಡಿದ್ರ ಯಾರಾದ್ರು? ಒಂಚೂರು ಭಯ ಇಲ್ಲ ನಮ್ಮ ಬಾಸ್ಗೆ. ಹೆಂಗಿದಾರೆ ನಮ್ಮ ಬಾಸ್. ಗ್ರೇಟ್ ಬಿಡಿ ಬಾಸ್, ನೀವು ತುಂಬಾ ಗ್ರೇಟ್ ರೀ. ನೀವೆಲ್ಲ ಇರ್ಬೇಕಿತ್ತು, ಇಲ್ಲಿ ಬಂದ್ಬಿಟ್ಟಿದಾರಲ್ಲ ಬಾಸ್. ಇದೇನಿದು ಸುತ್ತಾ ಇದೆ ಅಲ್ಲ ಅಂತ ನೋಡ್ತಾ ಇದ್ದಾಳೆ ತಳಗೆ. ನನಗೆ ನಗು ಬರ್ತಾ ಇದೆ. ಇವಳು ಕುತ್ಕೊಂಡಿರೋದು ನೋಡಿ. ಅಲ್ಲಿ ಜನ ನನಗೆ ಏನ್ ಚಿಕ್ಕ ಮಗುನ ಆಟ ಆಡ್ಸಿದಿರಲ್ಲ ಅಂತ ಬೈತಾ ಇದ್ದಾರೆ. ನನ್ನ ಮಗಳು ನೋಡಿದ್ರೆ ಕ್ರೇಜಿ, ತುಂಬಾನೇ ಕ್ರೇಜಿ ಇವಳು. ಆಕ್ಚುಲಿ ಜಾತ್ರೆಲಿ ತುಂಬಾ ಕಾಸ್ಟ್ಲಿ ಇತ್ತು ಇವೆಲ್ಲ ಆಟ ಆಡಕ್ಕೆ. ಲೂಲು ಮಾಲ್ ಅಲ್ಲೇ ಬೆಟರ್ ಅನ್ನಿಸ್ತು ನನಗೆ, ಅಲ್ಲೇನೆ ಕಡಿಮೆ ಅನಿಸ್ತು. ಇಲ್ಲಿ 100 ರೂಪೀಸ್ ಒಬ್ರಿಗೆ. ಅಮ್ಮ ತುಂಬಾ ಕಾಸ್ಟ್ಲಿ ಅಲ್ವಾ? ಲೂಲು ಮಾಲೇ ಬೆಟರಪ್ಪ ನನಗೆ. ಜಾತ್ರೆಗೆ ಬಂದ್ರೆ ಮಕ್ಳು ಕಾಟ ಕೊಟ್ಬಿಟ್ಟಾದ್ರೂ ಆಟ ಆಡ್ತಾರೆ ಅಂತ ಅವರು ಪ್ರೈಸ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಸಖತ್ತಾಗಿ. ಎಲ್ಲಾನು ಕಾಸ್ಟ್ಲಿ, ಏನ್ ಮಾಡೋದು. ಈಗ ಸಿಯಾ ಟ್ರೈನ್ ಎಲ್ಲ ಆಟ ಆಡಿದ್ದು. ನೆಕ್ಸ್ಟ್ ಏನು ಅವಳಿಗೆ ಆಟ ಆಡ್ಸೋ ಅಂಥದ್ದು ಏನೂ ಇರಲಿಲ್ಲ ಸೇಫ್ ಆಗಿ. ಸೊ ನಾನು ಇದೊಂದೇ ಆಟ ಆಡಿಸ್ದೆ. ಸಿಯಾ, ಸಾನ್ವಿ ಮತ್ತೆ ಸೋನು ಇದೆಲ್ಲ ಆಟ ಆಡಿ ಹೊರಗೆ ಬಂದ್ರು. ಅಷ್ಟರಲ್ಲಿ ಗುಂಡ ಆ ಕಡೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಮತ್ತೆ ಸಾನ್ವಿ ಮತ್ತೆ ನಮ್ಮಕ್ಕ ಏನೋ ಕೊಲಂಬಸ್ ಅಂತಾರೆ ಅದನ್ನ ಆಟ ಆಡಕ್ಕೆ ಹೋದ್ರು. ಸಾನ್ವಿಗಂತೂ ಏನ್ ಧೈರ್ಯನೋ ಏನೋ, ನನಗೆ ಭಯ ಆಗುತ್ತೆ. ನಾನು ಒಂದು ಕೂಡ ಆಟ ಆಡ್ಲಿಲ್ಲ. ಇವಳು ಹೋದ್ಲು ಆಟ ಆಡಕ್ಕೆ. ಎಷ್ಟು ಧೈರ್ಯ ನಮ್ ಸಾನ್ವಿಗೆ. ಚಿಕ್ಕ ಮಕ್ಳಿಗೆ ಎಷ್ಟು ಚೆನ್ನಾಗಿರುತ್ತಲ್ವಾ ಆಟ ಆಡೋದೆಲ್ಲ. ವಾವ್, ನಾವು ಚಿಕ್ಕವರಿದ್ದಾಗ ಇದೇ ತರ ಮಜಾ ಮಾಡಿದೀವಿ. ಇವಾಗೆಲ್ಲ ಮಕ್ಳದು ಏನ್ ಮಾಡೋದು.
ನಮಗೆ ಇವಾಗ ಭಯ ದೊಡ್ಡದು ಆಟ ಆಡಕ್ಕೆ. ಅವಾಗ ಭಯ ಆಗ್ತಾ ಇರ್ಲಿಲ್ಲ, ಇವಾಗ ಭಯ ಆಗುತ್ತೆ ನನಗೆ. ಹೇಗಿದೆ ನಮ್ಮ ಹೂವಿನಾಡಾಗಲಿ ಜಾತ್ರೆ ಎಲ್ಲ ಆಟ ಆಡೋದು? ಸುಮ್ಮತ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈ ವರ್ಷ. ಲಾಸ್ಟ್ ಇಯರ್ ನಾನು ಕ್ಯಾರಿಂಗ್ ಇದ್ದೆ, ಸಿಯಾ ಹೊಟ್ಟೆಲಿದ್ದು ಏನು ಆಟ ಆಡೋಕ್ಕಾಗಿಲ್ಲ. ಈ ವರ್ಷನೂ ಏನು ಆಟ ಆಡೋಕ್ಕಾಗಲಿಲ್ಲ. ಸಾನ್ವಿ ಅಕ್ಕ ಇದ್ದೇ ಆಟ ಆಡಿದ್ರು ನೋಡಿ. ಇಷ್ಟೇ ಸಖತ್ತಾಗೆಲ್ಲ ಆಟ ಆಡಿ ಎಂಜಾಯ್ ಮಾಡೋದು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಬೈ.